ಸಂಕಲ್ಪ, ಶಿವ ಸಂಕಲ್ಪದ ಅರ್ಥವೇ ಈಶ್ವರ ಸಂಕಲ್ಪ. ಈಶ್ವರ ಅಪ್ಪಣ್ಣನವರ ಸಂಕಲ್ಪದಿಂದ ನಮ್ಮೆಲ್ಲರ ಕನಸು ಭಗವಂತನ ಕಾರ್ಯ ಸಾಕಾರಗೊಂಡಿದೆ. ಅಣ್ಣವರನ್ನ ಮತ್ತೆ ಅವರ ತಂಡದವರನ್ನ, ಅವರ ಪರಿವಾರವನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ದೀಪ ಜ್ಯೋತಿ ನಮೋಸ್ತುತೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ಪ್ರಪಂಚದಲ್ಲೇ ಜ್ಞಾನ ಜ್ಯೋತಿಯನ್ನು ಬೆಳಗೋದ್ರ ಮುಖಾಂತರ, ಭಕ್ತಿ ಜ್ಯೋತಿಯನ್ನ ಬೆಳಗೋದ್ರ ಮುಖಾಂತರ ನೆಮ್ಮದಿಯನ್ನು ಕೊಡುವಂತಹ ಒಂದು ವಿಶೇಷವಾದ ಸಂಸ್ಥೆ ಯಾವುದು ಅಂತಂದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಅದರ ಒಂದು ವಿಶೇಷವಾದ ಕಟ್ಟಡ ಶಿವಮೊಗ್ಗದಲ್ಲಿ ಸ್ವಂತ ಕಟ್ಟಡ ಆಗ್ತಾ ಇರೋದು ನಿಜಕ್ಕೂ ತುಂಬಾ ಸಂತೋಷ. ಸುಮಾರು 25-30 ವರ್ಷದ ಕೆಳಗೆ ಅನ್ಸೋಯ್ಕ ನಮ್ಮ ಮನೆಗೆ ಬಂದಿದ್ರು. ಮೌಂಟ್ ಅಬು ಹೋಗ್ಬೇಕು, ಮೌಂಟ್ ಅಬುಗೆ ಹೋಗ್ಬೇಕು ಅಂತ. ಯಾಕೆ ಅಮ್ಮ ಇಷ್ಟು ಆಟ ಕೊಡುತ್ತೆ ಅಂತಿದ್ದಾರೆ. ಇವತ್ತಾದ್ರೂ ಕೂಡ ಈ ದೊಡ್ಡ ಸಂಖ್ಯೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಬೆಳೀತಾ ಇದೆ. ಈಶ್ವರಿ ವಿಶ್ವವಿದ್ಯಾಲಯದ ವಿಚಾರವನ್ನ ತಮ್ಮ ವೈಯಕ್ತಿಕ ಜೀವನದಲ್ಲಿ ತೊಡಗಿಕೊಂಡ್ರಂತ ಸಾವಿರಾರು ಜನ ಹೆಣ್ಮಕ್ಳನ್ನ ಗಂಡ್ಮಕ್ಳು ಕಾಣ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಬದುಕನ್ನ ಯೌವನಾವಸ್ಥೆಯಲ್ಲೇನೆ ಸುಮಾರು 18 ವರ್ಷ ಇರಬಹುದು. ಆ ಸಂದರ್ಭದಲ್ಲಿ ಮನೆ ಬಿಟ್ಟು ಸಮಾಜದಲ್ಲಿ ನೆಮ್ಮದಿ ತರ್ತೀವಿ, ಭಕ್ತಿ ತರ್ತೀವಿ, ಏಕತೆ ಜಿಗುಪ್ಸೆ ಬಂದಿದ್ರೆ, ನನಗೆ ಈ ಜೀವನವೇ ಬೇಡ ಅಂತ ಅನ್ನಿದ್ರೆ ಅಲ್ಲೊಂದ್ಸರಿ ಹೋಗಿ ನೋಡ್ಕೊಂಡು ಬಂದ್ರೆ ಈ ಜನ್ಮ ನನಗೆ ಸಿಕ್ಕಿದೆ, ಯಾವುದೋ ಪೂರ್ವ ಜನ್ಮದ ಪುಣ್ಯ, ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಮಾಡಿದ ಪುಣ್ಯ, ಈ ಸಮಾಜದಲ್ಲಿ ನಾನು ಹುಟ್ಟಿದ್ದೇನೆ. ಇಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅನ್ನೋ ಸ್ಫೂರ್ತಿ ಕೊಡುತ್ತ ಕೇಂದ್ರ ಮೌಂಟ್ ಅಬು ಅನ್ನೋದ್ರಲ್ಲಿ ಯಾವ ಮಾಡ ಇಲ್ಲ. ಒಂದು ತಿಂಗಳ ಕೆಳಗೆ 2 ತಿಂಗಳಿಂದ ಜನವರಿನಲ್ಲಿ ಅಲ್ಲಿ ಹೋಗಿದ್ವಿ. ನಾನು, ಅಮ್ಮ, ಪರಮೇಶ ಎಲ್ಲ ಹೋಗಿದ್ವಿ. ಸಹೋದರ ಸಹೋದರಿಯರೇ, ಅವ್ರು ಯಾರು, ಯಾವ ಜಾತಿಯವರು, ಯಾವ ದೇಶದವರು, ಯಾವ ಧರ್ಮದವರು, ನೀವೆಲ್ಲರೂ ಸಹೋದರರೇ, ಸಹೋದರ ಸಹೋದರಿಯರಿಂದ ಹೇಳಂತ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ. ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಕರೀಲಿಲ್ಲ. ಹೀಗೆ ಈ ಸಂಸ್ಕೃತಿ ವಿಶ್ವದಾದ್ಯಂತ ಇವತ್ತು ಪ್ರಚಾರ ಆಗ್ತಾ ಇದೆ, ಪ್ರಸಾರ ಕೂಡ ಆಗ್ತಾ ಇದೆ. ಈ ದೇಶದ ವಿಚಾರ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಅಯಸ್ಕಾಂತದ ರೂಪದಲ್ಲಿ ಸೆಳೆದು ಬಿಟ್ಟಿದೆ. ಈ ದೇಶದ ಸಾಧು ಸಂತರು ಪ್ರಪಂಚದ ಎಲ್ಲಾ ರಾಷ್ಟ್ರದಲ್ಲೂ ಕೂಡ ನಮ್ಮ ದೇಶಕ್ಕೆ ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ ಅಂತ ಕರೀತಾರೆ. ಏನೇನವರು ಇದೇ ಶಿವನ್ನೇ, ಇದೇ ಭಾರತೀಯ ಸಂಸ್ಕೃತಿನೇ, ಇನ್ನೇನು ಬೇರೆ ಹೇಳಲ್ಲ. ಆದರೆ ಈ ಸಂಸ್ಕೃತಿಯ ಸಾಧು ಸಂತರನ್ನ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ಕರೀತಾ ಇದ್ದಾರೆ. ಯಾಕೆ? ಅವ್ರಿಗೆ ನೆಮ್ಮದಿ ಇಲ್ಲ, ಹಣ ಇಲ್ಲ ಅವ್ರ ಹತ್ರ, ಅದೆಷ್ಟೆಷ್ಟು ಕೋಟಿ ಬೇಕಾಗಿದೆ, ನೆಮ್ಮದಿ ಇಲ್ಲ. ಪದವಿ ಇಲ್ವಾ, ಸಿಕ್ಕಾಪಟ್ಟೆ ಓದಿದ್ದಾರೆ, ನೆಮ್ಮದಿ ಇಲ್ಲ. ಆದರೆ ಈ ಪ್ರಪಂಚಕ್ಕೆ ಪ್ರಸಾರ ಮಾಡ್ತಾ ಇರುವಂತ ಅನೇಕ ಸಂಸ್ಥೆಗಳಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದೆ. ನಾವು ಬಂದಿದ್ದೀವಿ ಇಲ್ಲಿ, ಹೊರಗಡೆ ಹೋಗ್ತಿದ್ದಂಗೆ ನೀನ್ ಜಾತಿ ಯಾವುದು, ನೀನು ಉಪಜಾತಿ ಯಾವುದು, ನೀನ್ ಯಾವ ಪೂಜೆ ಮಾಡ್ತೀಯಾ, ನಿನ್ ಮನೆ ದೇವರೇ ಯಾವುದು, ಇದನ್ನೆಲ್ಲ ಕೇಳ್ತಾರೆ. ಇಲ್ಲಿ ಬಂದು ಕೂತಂತ ಸಂದರ್ಭದಲ್ಲಿ ನಮ್ಮ ಜಾತಿ ಯಾವುದು ನಮ್ಗೆ ಗೊತ್ತಿಲ್ಲ, ಅವಶ್ಯಕತೆನೂ ಇಲ್ಲ.
ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ರೂಪಕ್ಕೆ ಬಂದು ಸೇರೋದಕ್ಕೆ ಕಾರಣ ಈ ಶಿವ. ಇಂತಹ ಶಿವನ ನಂಬಿಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ದೀವಿ. ಈ ಕಟ್ಟಡ ಈ ರೀತಿ ಸಾವಿರಾರು ಜನಕ್ಕೆ ಬರುವಂತ ದಿನ ಅವ್ರ ನೆಮ್ಮದಿ ಕೊಡ್ಲಿ, ದುಶ್ಚಟಗಳನ್ನ ದೂರ ಮಾಡಲಿ, ಬೇರೆ ಬೇರೆ ಯಾರು ದುಶ್ಚಟ ಇದೆ ಅವ್ರನ್ನೂ ಇಲ್ಲಿ ಕರ್ಕೊಂಡ್ಬಂದು ಅವ್ರ ದುಶ್ಚಟನು ಬಿಡಿಸ್ಲಿ, ಅವ್ರಿಗೂ ನೆಮ್ಮದಿ ಸಿಗ್ಲಿ, ಸಮಾಜ ಸೇವೆ ಮಾಡೋದಕ್ಕೆ ಈ ಕಟ್ಟಡ ಸ್ಫೂರ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೂಡ ಉಸ್ಮಾನರ ಈ ಸಂದರ್ಭ ತಿಳಿಸಿ ತುಂಬಾ ಸಂತೋಷ. ಬೆಳಿಗ್ಗೆ ಮುಂಚೆನೆ ನೀವು ಇಷ್ಟು ದೊಡ್ಡ ಸಂಖ್ಯೆ ಸೇರ್ತೀರಿ ನನಗೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಎದ್ದೋದು ಅದು ಈ ತುದಿನ ಮಾಡಿದ ಪಡೆಯಂಗಿದ್ದು ಈ ಕಟ್ಟಡ ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡಕ್ಕೆ ಮಾಡಿರ್ದೇವ್ರು, ನೀವು ಬರ್ತಿರೋಲ್ಲ ನೋಡೋಣ ಅಂತ. ಆದ್ರೆ ನೀವು ಎಲ್ಲಿ ಬೇಕಾದ್ರೂ ಮಾಡಿ ಈಶ್ವರ ಹತ್ರ ನಾವು ಬಂದೇ ಬರೋದು ಅಂತ ತೀರ್ಮಾನ ಮಾಡಿ ಬಂದಿದ್ದೀರಿ. ನಿಮಗೂ ಶುಭವಾಗಲಿ. ಈ ಕಟ್ಟಡ ಎಲ್ಲರಿಗೂ ಕೂಡ ಸ್ಫೂರ್ತಿ ಸಿಗಲಿ, ಪ್ರೇರಣೆ ಸಿಗಲಿ, ನೆಮ್ಮದಿ ಸಿಗಲಿ. ಆ ಜ್ಞಾನದ ಭಕ್ತಿಯ ಜ್ಯೋತಿ ನಮ್ಮೆಲ್ಲರ ಹೃದಯದಲ್ಲಿ ಹರಳಿ ಸಮಾಜ ಸೇವೆಗೆ ಈ ಕಟ್ಟಡ ಸ್ಫೂರ್ತಿ ಕೊಡಲಿ ಅಂತ ಹೇಳಿ ತುಂಬಾ ಸಂತೋಷದಿಂದ ಇವತ್ತು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಗ್ಬೋದಲ್ಲ?